ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಮತ್ತು ಎಂ ನಾರಾಯಣಸ್ವಾಮಿ ಅವರ ಸಮಕ್ಷದಲ್ಲಿ 14ನೇ ತಾರೀಕು ಸಿದ್ದರಾಮೇಶ್ವರಿ ಜಯಂತಿ ಇರೋದರಿಂದ ಇವತ್ತು ಪೂರ್ವಭಾವಿ ಸಭೆ ಸೇರಿ ನಮ್ಮ ಮುಖಂಡರುಗಳು ನಮ್ಮ ಮನೆಯಲ್ಲೆಲ್ಲ ಸೇರಿ ಇವತ್ತು ತೀರ್ಮಾನ ಮಾಡಿದ್ದೀವಿ. ಇನ್ನೊಂದೇನೆಂದರೆ 14ನೇ ತಾರೀಕು ಹಬ್ಬದ ವಾತಾವರಣ ಇರುವುದರಿಂದ ನಾವು ಮುಂದಕ್ಕೆ ಒಂದು ಡೇಟು ಮುಂದೂಡಿ ಭಾನುವಾರ 11ನೇ ತಾರೀಕು ಸೇರಿ ಎಲ್ಲ ಮಾತಾಡಿಕೊಂಡು ಮುಂದಿನ ಡೇಟ್ ನಿಗದಿಪಡಿಸ್ತೇವೆ. ಮತ್ತು ಇವತ್ತು ನಮ್ಮ ಪ್ರತಿ ವರ್ಷವೂ ಸಿದ್ದರಾಮೇಶ್ವರಿ ಜಯಂತಿ ನಮ್ಮ ಆಫೀಸ್ ಲೆವೆಲಲ್ಲಿ ಮಾಡ್ತಾಯಿದ್ರು. ನಾವು ನಮ್ಮ ಸಮುದಾಯದ ಬಗ್ಗೆ ನಮಗೆ ಯಾವುದೇ ಸ್ವಲ್ಪ ಜನಕ್ಕೆ ತಿಳಿದಿರಲಿಲ್ಲ. ಸೊ ಈ ಸಲ ನಮ್ಮ KGFನಲ್ಲಿ ಸ್ವಲ್ಪ ಅದ್ಭುತವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಮುಖಂಡರು ಅದನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಯಾವ್ಯಾವ ರೀತಿ ಮಾಡಬೇಕು ಅನ್ನೋದು ಇಲ್ಲಿ ಪಲ್ಲಕ್ಕಿ ಥರ ಮತ್ತು ಪ್ರತಿ ಪಂಚಾಯಿತಿಯಲ್ಲಿ ಆಫೀಸ್ಗಳಲ್ಲಿ ಸಿದ್ದರಾಮೇಶ್ವರಿ ಜಯಂತಿ ಫೋಟೋ ಇಟ್ಟು ಆವತ್ತಿನ ದಿವಸ 14ನೇ ತಾರೀಕು ಆಮೇಲೆ ಗೌರ್ಮೆಂಟ್ ಇದರಲ್ಲಿ ಯಾವುದು ಇದೆಯೋ ಅದರ ಪ್ರಕಾರ ಮಾಡಿ ಬೇರೆ ದಿವಸ ನಾವು ಎಲ್ಲ ಪಂಚಾಯತಿಗಳಿಂದ ಪಲ್ಲಕ್ಕಿ ತರಬೇಕಾಗಿ ಎಲ್ಲ ನಮ್ಮ ಶಾಸಕರು ಮತ್ತು ತಹಶೀಲ್ದಾರರಲ್ಲಿ ಹೇಳಿರ್ತೀವಿ. ಅದರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅದನ್ನು ಶಾಸಕರ ಮುಖಾಂತರ ಎಲ್ಲ ನಾವು ಮಾಡೋಕ್ಕೆ ಯಾವುದೇ ರೀತಿಯ ಗುಂಪುಗಾರಿಕೆ ಇಲ್ಲ. ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಸಂಸಾರ ಅಂತಂದರೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿಗಳಿರ್ತವೆ. ಅದೆಲ್ಲನೂ ಸರಿಪಡಿಸ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಹಿರಿಯರಿದ್ದಾರೆ. ಹಿರಿಯರೆಲ್ಲನೂ ಸೇರಿ ಒಂದು ನಿರ್ಧಾರ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಾದಂತಹ ಸಮಾಜ ಕಟ್ಟಲಿಕ್ಕೆ ದಾರಿ ತೋರ್ತದೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಭರವಸೆ ಇದೆ. ಯುವಕರಿಗೆ ಕ್ಷೇತ್ರದಲ್ಲಿ ಪ್ರಮುಖರು ಇದಾರಲ್ವಾ? ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಗೂ ಹಿರಿಯ ಮುಖಂಡರುಗಳೆಲ್ಲ ಹಾಜರಾಗಿದ್ದಾರೆ. ಅದರಲ್ಲೂ ಸಹ ಸತತವಾಗಿ ಸಮಾಜಕ್ಕೆ ದುಡಿಯುವಂತಹ ನಿಷ್ಠಾವಂತ ಕಾರ್ಯಕರ್ತರು, ಸಮಾಜದ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ಅಟೆಂಡ್ ಮಾಡಿದ್ದಾರೆ. ಸುಮಾರು 100 ಜನ ಮೇಲ್ಪಟ್ಟು ಇವತ್ತು ಪೂರ್ವಭಾವಿ ಸಭೆಗೆ ಹಾಜರಾಗಿದ್ದಾರೆ ಅಂತಂದರೆ ತಮ್ಮ ಊಹೆಗೆ ಬಿಡ್ತಾ ಇದ್ದೀನಿ. ನಮ್ಮ ಸಮಾಜ ಒಗ್ಗಟ್ಟಾಗಿದೆ ಅಂತಕ್ಕಂಥ ಮಾತು. ಏನಿದಿನ ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಉತ್ಸವ ಆಚರಣೆಯ ವಿಚಾರವಾಗಿ ಮಾನ್ಯ ಶಾಸಕರು ಹಾಗೂ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯಲ್ಲಿ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಸೇರಿದ್ದು, ಇಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕೆಲವೊಂದು ಚರ್ಚೆಗಳು ನಡೀತೀವಿ. ಇವತ್ತು ಏನು ಸಿದ್ದರಾಮೇಶ್ವರ ಜಯಂತಿಯನ್ನು ಒಂದು ಸುಮಾರು 4-5 ವರ್ಷದಿಂದ ಕಡೆಗಣಿಸಿದ್ದೀವಿ. ಆ ಕಡೆಗಣಿಸಿದ ದಿನಗಳು ಮುಂದಿನ ದಿನಗಳ ಕಣ್ಣಿಗೆ ನಮಗೆ ಸಂತೋಷ ತರುವಂತಹ ಕಾರ್ಯಕ್ರಮ ಆಗಬೇಕಂತ ನಾವೆಲ್ಲ ಮುಖಂಡರು ಅಧ್ಯಕ್ಷತೆಗೆ ವಹಿಸಿಕೊಂಡಂಥ ಶಾಸಕರಿಗೆ ಮನವಿ ಮಾಡಿದ್ವಿ. ಅವರು ನನ್ನ ಎಲ್ಲ ರೀತಿಯ ಸಹಕಾರ ಮತ್ತು ಎಲ್ಲ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನಿಮ್ಮ ಸಮುದಾಯಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡುವುದಿಲ್ಲ. ಸಿದ್ದರಾಮೇಶ್ವರ ಜಯಂತಿಯನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡುವುದಕ್ಕೆ ನನ್ನ ಶತಪೂರ್ವ ನಾನು ಕೈ ಜೋಡಿಸ್ತೀನಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಅವರು ಮಾತು ಕೊಟ್ಟಿದ್ದಾರೆ. ನಾವು ಎಲ್ಲ ಮುಖಂಡರು ಸೇರಿ ಮುಂದಿನ ದಿನಗಳಲ್ಲಿ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದಾದಮೇಲೆ ಅವ್ರಿಗೆ ಮಾಹಿತಿ ಕೊಟ್ಟಾಗ ಅವರು ನನ್ನ ಅಧ್ಯಕ್ಷತೆಯಲ್ಲೇ ಮಾಡಿಕೊಡ್ತೀನಿ, ನೀವು ಎಲ್ಲ ಮುಖಂಡರು ಸೇರಿ ಒಂದು ಅದ್ಧೂರಿಯಾದ ಕಾರ್ಯಕ್ರಮ ನಡೆಸ್ಕೊಟ್ರಿ ಅಂತ ಹೇಳ್ಬಿಟ್ಟು ಅವರೂ ಸಹ ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ KGF ತಾಲೂಕಿನ 13.6 ಜನಾಂಗ ಏನಿದ್ದೀವಿ, ಸುಮಾರು 22,000-25,000 ತನಕ ಜನಾಂಗ ಇದ್ದೀವಿ, ಬೋವಿ ಜನಾಂಗ. ಅದಕ್ಕೆ ಇದುವರೆಗೂ ಸಮುದಾಯ ಭವನ ಇಲ್ಲದ ಕಾರಣದಿಂದ ಒಂದು ಜಾಗವನ್ನು ಗುರುತಿಸಿ ಸಮುದಾಯ ಭವನ ಕೊಡಲಿಕ್ಕೂ ಸಹ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ. ಅದಕ್ಕೂ ಸಹ ಸ್ಪಂದಿಸಿ ನಾನು ಮುಂದಿನ ದಿನಗಳಲ್ಲಿ ಗುರುತಿಸ್ಕೊಡ್ತೀನಿ ಜಾಗ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ನಮಗೆ ಇವತ್ತೊಂದಿನ ಸಂತೋಷವಾಗಿದೆ. ಸುಮಾರು 5-6 ವರ್ಷದಿಂದ ಪೂರ್ವಭಾವಿ ಸಭೆಯೂ ನಡೆದಿಲ್ಲ. ಇವತ್ತು ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ನಮ್ಮ ಸಮಾಜಕ್ಕೆ ಒಂದು ಸಂತೋಷ ಸುದ್ದಿ. ಅದೇ ರೀತಿಯಾಗಿ ಎಲ್ಲ ಸರ್ಕಾರಿ ಹಂತದ ಕಚೇರಿಗಳಲ್ಲಿ 14ನೇ ತಾರೀಕು ಏನು ಸರ್ಕಾರ ನಿಗದಿ ಮಾಡಿದೆ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟರು ನಮ್ಮ ಮುಂದೆನೇ ಎಲ್ಲ ಅಧಿಕಾರಿಗಳಿಗೆ. ಆದರೆ ಕೆಲವೊಂದು ಅಧಿಕಾರಿಗಳು A ಗ್ರೂಪ್ ಬಿಟ್ಟು C ಗ್ರೂಪ್ B ಗ್ರೂಪ್ ಅಟೆಂಡ್ ಮಾಡಿರೋದು ನಮಗೆ ಒಂಥರ ಬೇಜಾರಾಗಿದೆ, ಮುಜುಗರ ಆಗಿದೆ.
ಮುಂದಿನ ದಿನಗಳಲ್ಲಿ ದಯವಿಟ್ಟು ಅಧಿಕಾರಿಗಳಿಗೆ ಒಂದು ಮಾಹಿತಿ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ರೀತಿಯಾದಂಥ ಕಡೆಗಣನೆ ಮಾಡಿಬಿಡ್ರಿ ನಮ್ಮ ಸಮುದಾಯವನ್ನು. ಎ ಗ್ರೇಡ್ ಆಫೀಸರ್ಸೇ ಅಟೆಂಡ್ ಆಗಿರಿ ಪೂರ್ವಭಾವಿ ಸಭೆಗೆ ಅಂತ ಹೇಳ್ಬಿಟ್ಟು ನಾನು ಎಚ್ಚರಿಕೆ ಮಾಡ್ತಾ ಇದ್ದೀನಿ, ಈ ಒಂದು ಪತ್ರಿಕಾ ಮುಖಾಂತರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಒಂದು ದಿನಾಂಕ ನಿಗದಿ ಆದಮೇಲೆ ನಮ್ಮ ಎಲ್ಲ ಕೆಜೆಪ್ ತಾಲೂಕಿನ ಮುಖಂಡರು ಒಂದು ಒಳ್ಳೆಯ ಜಯಂತಿ ಆಚರಣೆ ಮಾಡಲಿಕ್ಕೆ ಹಾಗೂ ಅದ್ದೂರಿಯಾದಂಥ ಸಿದ್ದರಾಮೇಶ್ವರ ಜಯಂತಿ ನಡೆಯುವುದರಲ್ಲಿ ಯಾವುದೇ ರೀತಿಯ ಇದಿಲ್ಲ, ಅದ್ದೂರಿಯಾಗಿ ಜಯಂತಿ ಆಗುತ್ತೆ. ಎಲ್ಲ ಜನಾಂಗದಲ್ಲಿ ಒಗ್ಗಟ್ಟಿದೆ. ಒಗ್ಗಟ್ಟಂದರೆ ನಾವು ಒಗ್ಗಟ್ಟಾಗೋದಕ್ಕೆ ಒಂದು ಕಡೆ ಸೇರಿಸ್ತಾ ಇಲ್ಲ. ಅದಕ್ಕೆ ಇವತ್ತು ಪೂರ್ವಭಾವಿ ಸಭೆಗೆ ಸುಮಾರು 75 ಭಾಗ ಮುಖಂಡರು ಬಂದಿದ್ದಾರೆ. ಈ ಮೆಸೇಜ್ ಅಂದರೆ ವರ್ತಮಾನ ಹೋಗೋದು ಸ್ವಲ್ಪ ಕಡಿಮೆ ಆಗಿದೆ ಬೇರೆ ಬೇರೆ ಕಡೆ. ಜಯಂತಿ ಸಮಯದಲ್ಲಿ ಎಲ್ಲ ಲೀಡರ್ಸು ಸೇರ್ತಾರೆ.